ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಯೂಟ್ಯೂಬ್ ವಿಡಿಯೋ ಏನಕ್ಕೆ ಸ್ಟಾಪ್ ಮಾಡಿದೆ ಮತ್ತೆ ಕಿಕ್ ಸ್ಟಾರ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ಹೌದು, ಸುಮಾರು ದಿನ ಆಯಿತು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ನಾನು ಒಂದು ಪ್ಯಾಷನ್ ಇಟ್ಕೊಂಡಿದ್ದೆ. ನಾನು ಒಂದು ಫ್ಲೋನಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಕೆಲವೊಂದು ಹಳೆ ಜಿಮ್ ವಿಡಿಯೋಸು ಮತ್ತು ರೀಲ್ಸ್ಗಳನ್ನೆಲ್ಲ ನಾನು ತೆಗೆದಾಕಬೇಕಾಗಿತ್ತು. ಹಲವಾರು ಕಾರಣಗಳಿತ್ತು ಅದರಿಂದ. ಸೊ ಅದರಿಂದ ನಾನು ತೆಗೆದಾಕಿದ್ದೆ. ಈಗ ವ್ಲಾಗಿಂಗ್ ಏನಕ್ಕೆ ನಾನು ಸ್ಟಾಪ್ ಮಾಡಿದ್ದೆ ಅಂತ ಅಂದರೆ, ಈ ಒಂದು ರ್ಯಾಟ್ ರೇಸ್ ಅಂತ ಹೇಳ್ತಾರೆ. ಈ ರ್ಯಾಟ್ ರೇಸಲ್ಲಿ ಪ್ಯಾಷನ್ನು ಪ್ರೊಫೆಷನ್ ಅನ್ನೋದನ್ನ ಮರ್ತಿ ನಾವು ಪ್ರೊಫೆಷನ್ ಕಡೆ ಜಾಸ್ತಿ ಗಮನ ಕೊಡ್ತೀವಿ. ಪ್ಯಾಷನ್ ಕಡೆ ಫುಲ್ಲು ರೆಡ್ಯೂಸ್ ಮಾಡಿಬಿಡ್ತೀವಿ, ಬಿಡು ನಾಳೆ ನೋಡ್ಕೊಳ್ಳೋಣ ಅಂತ. ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ರೀಸೆಂಟಾಗಿ ಒಂದು ಕಡೆ ಊಟ ಮಾಡಬೇಕಾದ್ರೆ ನನ್ನ ಹಳೆ ಸ್ನೇಹಿತ ಒಬ್ಬ ಸಿಕ್ಕಿದ್ದ. ಅವನು ಬಂದ್ಬಿಟ್ಟು ಮಾತಾಡ್ಬೇಕಾದ್ರೆ, ಏನೋ ಮಗ ಹಂಗಿದ್ದೆ ಅವಾಗ, ಫುಲ್ಲು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ. ನಾನು ಏನು ಆ್ಯಪ್ಸ್ದು ಸ್ಟೋರಿ ಎಲ್ಲ ಹಾಕೊತಿದ್ದೆ, ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ಇವಾಗ ನೋಡಿದ್ರೆ ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಏನಾಯಿತು, ತುಂಬ ವರ್ಕ್ ಪ್ರೆಷರಾ ಅಂತ ಕೇಳಿಬಿಟ್ಟು, ಹಿಂಗೆ ಹೂ ಮಗ ಹಾ ಮಗ ಅಂದ್ಕೊಂಡು ಮಾತಾಡ್ತಾ ಹಂಗೆ ಟೈಮ್ ಹೋಯಿತು. ಅವನು ಅವ್ನ ಪಾಡಿಗೆ ಅವ್ನು ಹೊರಟ, ನಾನು ನನ್ನ ಪಾಡಿಗೆ ನಾನು ಈ ಕಡೆ ಬಂದೆ. ಬರಬೇಕಾದ್ರೆ ಒಂದು ಫ್ಲ್ಯಾಶ್ ಆಯಿತು ನನಗೆ, ದ್ಯಾಟ್ ಇಷ್ಟೇನಾ ನಾನು ಕೊಡೋ ಒಂದು ಬೆಲೆ, ನನ್ನ ಒಂದು ಪ್ಯಾಷನ್ಗೆ. ಆಸೆ ಬಿದ್ದು ಕಷ್ಟ ಬಿದ್ದು ಮಾಡಿರೋ ಅಂಥ ಒಂದು ಸಾಧನೆಗಳೇನಿರುತ್ತೆ ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ ಸಿಂಪಲ್ ಆಗಿ. ಈ ಒಂದು ರ್ಯಾಟ್ ರೇಸಲ್ಲಿ ನಾವು ಲೋನ್ಸು, ಕಮಿಟ್ಮೆಂಟು, ಇನ್ವೆಸ್ಟ್ಮೆಂಟ್ಸು, ಅದು ಇದು ಅಂದ್ಕೊಂಡು ಫೋಕಸ್ ಮಾಡ್ತಾ ನಮ್ಮ ಒಂದು ಹೆಲ್ತು, ನಮ್ಮ ಒಂದು ಹ್ಯಾಪಿನೆಸ್ ಬಗ್ಗೆ ನಾವು ಮರ್ತೋಗಿರ್ತೀವಿ. ನಾನು ಸುಮಾರು ಯೋಚನೆ ಮಾಡಿದೆ, ಜಾಬ್ ಚೇಂಜಸ್ಗಳ ಮಧ್ಯ, ಕರಿಯರ್ ಚೇಂಜಸ್ಗಳ ಮಧ್ಯ ಕೆಲವೊಂದು ಟೆನ್ಷನ್ಸು, ಕಮಿಟ್ಮೆಂಟ್ಸ್ ಅನ್ನೋ ಒಂದು ಗುಂಗಿನಲ್ಲಿ ನಾನೇನು ಮಾಡಿದೆ, ಮರ್ತೋಗ್ಬಿಟ್ಟೆ. ಸೊ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದರೆ, ಇದೇ ಒಂದು ಬೇಸ್ಮೆಂಟ್ ಅಂತಲೇ ಹೇಳ್ಬೋದು ಇದಕ್ಕೆ. ನನ್ನನ್ನು ನಾನೇ ಎಲ್ಲೋ ಕಳ್ಕೊಳ್ತಾ ಇರೋ ಥರ ಒಂದು ಭಾವನೆ ಬಂತು. ಆ್ಯಂಡ್ ಮತ್ತೆ ಕಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಹಠ ಇತ್ತು. ಸೊ ಆ ಒಂದು ಹಠನ ಸಾಧನೆ ಮುಖಾಂತರ ತೋರಿಸಿ ಜನಕ್ಕೆ ಅಚೀವ್ ಮಾಡಿ, ನನ್ನ ಒಂದು ಜರ್ನಿನಲ್ಲಿ ನನ್ನ ಥರನೇ ಇರೋ ಒಂದು ಕೆಲವೊಂದು ವ್ಯಕ್ತಿಗಳನ್ನೆಲ್ಲನೂ ನಾನು ಇನ್ಸ್ಪೈರ್ ಮಾಡಿದ್ರೆ, ಮೇ ಬಿ ಒಂದು 2-3 ಜನಕ್ಕೆ ಒಂದು ಮೋಟಿವೇಶನ್ ಸಿಗ್ಬೋದೇನೋ ನನ್ನ ಕಡೆಯಿಂದ ಅನ್ನೋ ಒಂದು ಹಂಬಲ್ ಟ್ರೈ. ಹಾಗೆ ವೈ ನಾಟ್, ನನ್ನ ಒಂದು ವ್ಲಾಗಿಂಗ್ ಜರ್ನಿನೂ ಕೂಡ ಒಂದು ಕರಿಯರ್ ಆಗಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಆಸೆ ನನಗೆ. ಸೊ ಬಿಫೋರ್ ಎನಿಥಿಂಗ್ ಎಲ್ಸ್, ಕೆಲವರಿಗೆ ಗೊತ್ತಿಲ್ಲದಿರೋರಿಗೆ ನನ್ನ ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಸೂರ್ಯಪ್ರಕಾಶ್. ನಾನೊಬ್ಬ ಫಾರ್ಮರ್ ಮಾಡೆಲ್, ಜಿಮ್ ಎಂಥೂಸಿಯಸ್ಟ್ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟ್ ಮಾಡಿದ್ದು ಜಿಮ್ಮಿಂದನೇ. ಆ್ಯಂಡ್ ಒಂದು ಮಾಡಲಿಂಗ್ ಜರ್ನಿನಲ್ಲಿ ಒಲವು ಬಂತು. 2016 ನನ್ನ ಫಸ್ಟ್ ಬ್ರೇಕ್ ಸಿಕ್ಕಿದ್ದು ನನಗೆ. 2016 ಟಾಪ್ 10 ಸೌತ್ ಸೂಪರ್ ಮಾಡೆಲ್ ಇಲೈಟ್ನಲ್ಲಿ ಆಯ್ಕೆ ಆಗಿದ್ದೆ. ಆದಮೇಲಿಂದ ಬಾಂಬೆಗೆ ಹೋಗೋಕ್ಕಾಗಿಲ್ಲ. ಅದಾದ ನಂತರ 2019 ನನ್ನ ಸ್ಟೇಟ್ ಪ್ಯಾಜೆಂಟ್ ಶೋ ವಿನ್ನರ್ ಆದೆ. ಆಮೇಲಿಂದ ನ್ಯಾಷನಲ್ ಪ್ಯಾಜೆಂಟ್ ಶೋ ವಿನ್ನರ್ ಆದೆ. ಇದಾದ ನಂತರ 2 ಟೈಮ್ಸ್ ಬೆಸ್ಟ್ ಫಿಸಿಕ್ ಅಂತ ಒಂದು ಟೈಟಲ್ ಅದರಲ್ಲೇ ಗೆದ್ದಿದ್ದೆ ನಾನು. ಆ್ಯಕ್ಟಿಂಗ್ ಕಡೆ ಸ್ವಲ್ಪ ಒಲವು ಬಂದಿತ್ತು. ಆ್ಯಂಡ್ ಜೂನಿಯರ್ ಆರ್ಟಿಸ್ಟ್ ಆಗಬೇಕು ಅಂತ ಹೊರಟಿದ್ದೆ. ಕೆಲವೊಂದು ಅಪ್ಕಮಿಂಗ್ ಫಿಲಮ್ಸಲ್ಲೆಲ್ಲನೂ ಆಪರ್ಚುನಿಟಿ ಸಿಕ್ಕಿತ್ತು. ಅಪ್ಕಮಿಂಗ್ ಫಿಲಮ್ಸ್ ಯಾವುದೂ ಬರಲಿಲ್ಲ. ಆಮೇಲೆ ಕೆಲವೊಂದು ಶಾರ್ಟ್ ಫಿಲಮ್ಸಲ್ಲೂ ಕೆಲಸ ಮಾಡಿದೆ. ಇದಾದ ನಂತರ ಇಂಜಿನಿಯರಿಂಗ್ನ ಡ್ರಾಪ್ಔಟ್ ಮಾಡಿ ನಾನು VFX ಕಡೆ ಗಮನ ಕೊಟ್ಟೆ. ಯಾಕಂದರೆ ಚಿಕ್ಕವನಿದ್ದಾಗ ಡ್ರಾಯಿಂಗ್, ಸ್ಕೆಚಿಂಗಲ್ಲೆಲ್ಲ ಅವಾರ್ಡ್ಸ್ ಬಂದಿತ್ತು ಅನ್ನೋ ಒಂದು ಇದು. ಆಪರ್ಚುನಿಟೀಸ್ ಕೂಡ ಬಂದಿತ್ತು ನನಗೆ ನ್ಯೂಜಿಲೆಂಡ್ಗೆ ಹೋಗೋಕ್ಕೆಲ್ಲನೂ. ಬಟ್ ಅವಾಗ ಫ್ಯಾಮಿಲಿ ಭಯ ಬಿದ್ದಿದ್ರು, ಹೋಗೋಕ್ಕಾಗಿರಲಿಲ್ಲ. ಮತ್ತೆ ಪ್ಯಾಷನ್ನ ಪರ್ಸ್ಯೂ ಮಾಡಬೇಕು ಅಂತ ಹೇಳಿ ನಾನು BSc ಇನ್ ಆ್ಯನಿಮೇಷನ್ ತೊಗೊಂಡೆ. 3 years ಡಿಗ್ರಿ. ಟಾಪ್ 5 ಕಂಪನೀಸ್ ಇನ್ ದ ಹೋಲ್ ವರ್ಲ್ಡಲ್ಲಿ ಕೆಲಸ ಸಿಕ್ತು. ಅದಾದ ನಂತರ ಗ್ಲೋಬಲ್ ಇನ್ಫ್ಲೇಷನ್ ನಲ್ಲಿ ನಾನು ಕೆಲಸ ಕಳ್ಕೊಂಡು ಬೇರೆ ಕೆಲಸಕ್ಕೆ ಜಂಪ್ ಆಗಿ ಒಂದು ಜರ್ನಿನ ಮಾಡ್ತಾಯಿದ್ದೀನಿ. ಸುಮಾರು ಜನ ಹೇಳ್ತಾರೆ ಕರಿಯರ್ ಹಾಪಿಂಗ್ ಅಂತ, ಬಟ್ ನನಗನ್ಸೋದು ಇಟ್ಸ್ ಅ ಸರ್ವೈವಲ್. ಸೊ ನಾನ್ ಜಡ್ಜ್ಮೆಂಟಲ್, ಯಾರೇ ಏನೇ ಮಾಡ್ತಿದ್ರು ಗೋ ಹೆಡ್, ಯಾರ ಮಾತು ಕೇಳಬೇಡಿ. ಅಂದವ್ರು ಯಾರು ಅನ್ನ ಹಾಕಲ್ಲ ಬಾಸ್.
ಸೊ ನಿಮ್ಮ ಒಂದು ಪ್ಯಾಷನ್ನ ನೀವು ಫಾಲೋ ಮಾಡಿ, ಆ ಒಂದು ಹ್ಯಾಪಿನೆಸ್ ಇಂದ ಜೀವನ ಮಾಡ್ತಿರಲ್ಲ, ಅದಕ್ಕಿಂತ ಅದ್ರ ಮುಂದೆ ಇನ್ಯಾವುದೂ ಇಲ್ಲ. ಬ್ಯಾಕ್ ಟು ಮೀ ಅಗೇನ್. ಜಿಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಹಂಗೆ ಹಿಂಗೆ ನಾಲೆಜ್ಗೋಸ್ಕರ ಆನ್ಲೈನ್ ಸರ್ಟಿಫಿಕೇಶನ್ಸ್ಗಳೆಲ್ಲ ಮಾಡ್ಕೊತಾ ಇರ್ತೀನಿ. ಬಟ್ ನನ್ನ ಪರ್ಪಸಸ್ಗೋಸ್ಕರ, ಯಾವುದು ಬೇರೆಯವ್ರಿಗೆಲ್ಲ ಇದರಿಂದ ಪ್ರಾಫಿಟ್ ಮಾಡಿ ನಾನು ದುಡ್ಡು ಮಾಡ್ಕೊಳ್ಳೋ ಅಂತ ಉದ್ದೇಶದಿಂದ ಮಾಡಿರಲಿಲ್ಲ. ಇನ್ನು ಮುಂದೆ ಗೊತ್ತಿಲ್ಲ, ಮಾಡೋಣ. ಇನ್ಕಮ್ ಇಸ್ ಇನ್ಕಮ್ ಅಟ್ ದಿ ಎಂಡ್ ಆಫ್ ದಿ ಡೇ. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇನ್ನ ಹೆಚ್ಚಿನ ವಿಡಿಯೋಸು, ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲನೂ ನಾನು ಇದರಲ್ಲಿ ತಿಳಿಸ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಹಿಂಗೇನೆ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಜೈ ಕರ್ನಾಟಕ, ಜೈ ಹಿಂದ್.